ಸೊ ಜಾಯಿಂಟ್ ಪೇನ್ಗೆ ನಿಮ್ಮಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟನ್ನು ನೀವು ನೀಡ್ತೀರಾ, ಜೊತೆಗೆ ಆ ಒಂದು ಚಿಕಿತ್ಸೆಯನ್ನು ಪಡೆದುಕೊಂಡ ನಂತರ ಎಷ್ಟು ಸಮಯ ಬೇಕಾಗುತ್ತೆ ಗುಣಮುಖರಾಗೋದಕ್ಕೆ ಅಂತ ಹೇಳಿ? ಆಲ್ಮೋಸ್ಟ್ 10 ಸಿಟ್ಟಿಂಗ್ಸಲ್ಲಿ ಅವ್ರಿಗೆ ಯಾವುದೇ ಥರ ಪೇಯ್ನ್ ಇರ್ಬೋದು ಇಂಟೆನ್ಸಿಟಿ ರಿಡ್ಯೂಸ್ ಆಗ್ತಾ ಹೋಗ್ಬಿಡುತ್ತೆ 10 ಸಿಟ್ಟಿಂಗ್ಸ್ ಒಳಗಡೆ. ಸೊ ಫಸ್ಟು ನಾವು ಅವ್ರಿಗೆ ಅನಲೈಸ್ ಮಾಡ್ತೀವಿ ಯಾಕೆ ಇವ್ರಿಗೆ ಈ ಪೇಯ್ನ್ ಬಂದಿದೆ ಅಂತೇಳಿ, ಅದು ಇಂಪಾರ್ಟೆಂಟ್. ಯೂಶ್ವಲಿ ಬೆನ್ನೋವು ಅಪ್ಪರ್ ಬ್ಯಾಕ್ ಏಕ್ ಯಾರಿಗೆ ಬರುತ್ತೆ ಅವರೆಲ್ಲ ಬ್ಯಾಕ್ ಹಾರ್ಟ್ ಚಕ್ರದಲ್ಲಿ ಎಮೋಷನ್ಸ್ನ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ನಾವು ಸೈಕಿಕ್ ಸರ್ಜರಿ ಮಾಡಿ ಅಲ್ಲಿ ಎಮೋಷನ್ಸ್ ಏನು ಡೆಪಾಸಿಟ್ ಆಗಿರುತ್ತೆ ಅದು ರಿಮೂವ್ ಮಾಡಿಬಿಟ್ಟು ರೇಖಿ ಶಕ್ತಿನ ಅಲ್ಲಿ ಫಿಲಪ್ ಮಾಡ್ತಾ ಹೋಗ್ತೀವಿ. ಆವಾಗ ಅವ್ರಿಗೆ ಆ ಪೇಯ್ನು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಆಮೇಲೆ ಸ್ಟ್ರೆಸ್ಸಿಗೆ ಒಳಗಾಗಿದ್ರೆ ಈ ಜಾಯಿಂಟ್ಸ್ ಪೇಯ್ನೆಲ್ಲ ಹೆಚ್ಚಾಗಿ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇರೋದು ಸ್ಟ್ರೆಸ್ಸಿಂದ. ಬರೀ ಜಾಬ್ ಸ್ಟ್ರೆಸ್ ಅಂತಲ್ಲ, ಹಲವಾರು ಥರ ಸ್ಟ್ರೆಸ್ಗಳಿದ್ದಾವೆ. ಗಂಡ ಹೆಂಡತಿ ಮಧ್ಯೆ ಬಹಳ ಜಗಳಗಳಾಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಎಮೋಷ್ನಲ್ ಸ್ಟ್ರೆಸ್ ಅಂತ ಅಂತೀವಿ ಅದು. ಆಮೇಲೆ ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು, ಅಥವಾ ಬಾಸಿಸಮ್ ಅಂತ, ಈಗ ನನ್ನ ಹೈಯರ್ ಅಪ್ಸು ನನ್ನ ಮೇಲೆ ತುಂಬ ಡಾಮಿನೇಟ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಅದರಿಂದನೂ ಸ್ಟ್ರೆಸ್ ಆಗುತ್ತೆ. ಸೊ ಈ ರೀತಿ ಹಲವಾರು ಸ್ಟ್ರೆಸ್ಗಳು, ಮತ್ತು ವರ್ಕ್ ಲೋಡ್ ಜಾಸ್ತಿ ಆದಾಗಲೂ ಅತಿಯಾದ ಸ್ಟ್ರೆಸ್ಗಳಾಗುತ್ತೆ. ಇದರಿಂದ ನಮಗೆ ಜಾಯಿಂಟ್ಸ್ ಪೇಯ್ನ್ಗಳೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಅದರಲ್ಲಿ ನಾವು ರಿಲ್ಯಾಕ್ಸಿಂಗ್ ಥೆರಪಿಗಳನ್ನು ಕೊಡ್ತೀವಿ. ಕ್ರಿಸ್ಟಲ್ಸ್ ಎಲ್ಲ ಇಟ್ಬಿಟ್ಟು ಅವ್ರನ್ನ ಮನಸ್ಸು ಕಾಮ್ ಮಾಡುವಂಥ ಕ್ರಿಸ್ಟಲ್ಸ್ ಎಲ್ಲ ಇಟ್ಬಿಟ್ಟು ಅದ್ರ ಜೊತೆ ರೇಖಿ ಕೊಡ್ತಾ ಹೋದರೆ ಅವ್ರ ಮೈಂಡು ಕಾಮ್ ಆಗ್ತಾ ಹೋಗುತ್ತೆ. ಬಹಳ ಆಳವಾದ ನಿದ್ರಾವಸ್ಥೆಗೆ ಹೋಗ್ತಾರೆ. ರೇಖಿ ಅಂತೂ ಇನ್ಸ್ಟೆಂಟಾಗಿ ನಿದ್ರೆಗೆ ಹೋಗ್ಬಿಡ್ತಾರೆ, ಅಷ್ಟು ಸೂದಿಂಗ್ ಎಫೆಕ್ಟ್ ಇರುತ್ತೆ ರೇಖಿನಲ್ಲಿ. ಇದ್ರ ಜೊತೆಗೆ ನಾವು ಅವ್ರಿಗೆ ಹಿಪ್ನೋಥೆರಪಿ ಮಾಡಿ ಮತ್ತು ಟೀಟಾ ಹೀಲಿಂಗ್ ಅಂತ ಎಲ್ಲ ಮಾಡಿದಾಗ ಮನಸ್ಸಿನಲ್ಲಿರೋ ಸ್ಟ್ರೆಸ್ ಎಲ್ಲ ಡಿಸಿಪೇಟ್ ಆಗ್ತಾ ಹೋಗ್ಬಿಡುತ್ತೆ. ಯಾವಾಗ ಸ್ಟ್ರೆಸ್ಸು ಕಂಪ್ಲೀಟ್ ಆಗೋರಿಂದ ಆಚೆ ಬಂದುಬಿಡುತ್ತೆ, ಪೇಯ್ನ್ಸ್ ಎಲ್ಲ ಇನ್ಸ್ಟೆಂಟಾಗಿ ವ್ಯಾನಿಷ್ ಆಗ್ತಾ ಹೋಗ್ಬಿಡುತ್ತೆ. ಆಮೇಲೆ ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗೋದ್ರಿಂದನೂ, ಮಣಿಪುರ ಚಕ್ರದಲ್ಲಿ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗೋದ್ರಿಂದನೂ ಜಾಯಿಂಟ್ಸ್ ಪೇಯ್ನು ಕಾಣಿಸ್ಕೊಳ್ಳುತ್ತೆ. ಸೊ ಅಂಥವ್ರಿಗೆ ನಾವು ಅಲ್ಲಿಂದ ಎಕ್ಸಸ್ ಹೀಟನ್ನ ರಿಮೂವ್ ಮಾಡ್ತೀವಿ ಸೈಕಿಕ್ ಸರ್ಜರಿ ಮೂಲಕ. ಹೀಟ್ ರೆಡ್ಯೂಸ್ ಆಗ್ತಾ ಇದ್ದ ಹಾಗೆ ಅವ್ರಿಗೆ ಜಾಯಿಂಟ್ಸ್ ಮೇಲೆ ಹೀಟು ರೇಡಿಯೇಟ್ ಆಗೋದು ಕಡಿಮೆ ಆಗ್ತಾ ಹೋಗೋದ್ರಿಂದ ಇನ್ಸ್ಟೆಂಟಾಗಿ ಅವ್ರಿಗೆ ಪೇಯ್ನು ರಿಡ್ಯೂಸ್ ಆಗ್ತಾ ಹೋಗ್ಬಿಡುತ್ತೆ. ಇದ್ರ ಜೊತೆಗೆ ಕೆಲವರಿಗೆ ನಮಗೆ ಬೇರು ಇರುತ್ತೆ, ಗಿಡಗಳಿಗಿದ್ದಾಗೆ ಕಾಲಲ್ಲಿ ಬೇರುಗಳಿರುತ್ತೆ, ಒಂದು 6 ಅಡಿವರೆಗೂ ಭೂಮಿ ಒಳಗಡೆ ಇರುತ್ತೆ. ಈ ಬೇರುಗಳ ಮೂಲಕನೇ ನಾವು ಪೃಥ್ವಿ ತತ್ವನ ಅಬ್ಸರ್ವ್ ಮಾಡ್ಕೊಳ್ಳೋದು. ಸೊ ಈ ಬೇರುಗಳಲ್ಲಿ ಕೆಲವೊಮ್ಮೆ ನಾವು ಮಾನಸಿಕ ತೊಂದರೆಗೆ ಒಳಗಾದಾಗ ಅಥವಾ ಡಿಪ್ರೆಷನ್ಗೆ ಒಳಗಾದಾಗ, ಮನಸ್ಸಿಗೆ ಬೇಜಾರೇನಾದರೂ ಆದಾಗ ಕೆಲವೊಂದು ನೆಗೆಟಿವ್ ಎನರ್ಜಿಗಳು ಬಂದು ಅಕ್ಯುಮುಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೇರುಗಳಲ್ಲಿ. ಇವು ನಮಗೆ ಭೂಮಿಯಿಂದ ಎನರ್ಜಿ ಏನೋ ಸಿಗ್ತಾ ಇರುತ್ತೆ ಅದನ್ನು ಬ್ಲಾಕ್ ಮಾಡ್ತವೆ. ಸೊ ಪೃಥ್ವಿ ತತ್ವ ಬ್ಲಾಕ್ ಆಗೋದ್ರಿಂದನೂ ಕೆಲವ್ರಿಗೆ ಜಾಯಿಂಟ್ಸ್ ಪೇಯ್ನ್ ಬರೋದು, ಮಸಲ್ ಪೇಯ್ನ್ ಬರೋದು, ಬಹಳ ಟಯರ್ಡ್ನೆಸ್ಸು, ಏನು ಔಷಧಿ ತೊಗೊಂಡ್ರೂ ಕ್ಯೂರ್ ಆಗ್ತಾ ಇರಲ್ಲ, ಈ ಥರ ತೊಂದರೆಗಳು ಬರುತ್ತೆ. ಸೊ ಅದಕ್ಕೆ ಮೆಕ್ಸಿಕನ್ ಹೀಲಿಂಗ್ ಅಂತ ಇದೆ ನಮ್ಮಲ್ಲಿ, ಅದನ್ನು ಮಾಡ್ತೀವಿ. ಮಾಡಿಬಿಟ್ಟು ನೆಗೆಟಿವ್ ಏನು ಅಕ್ಯುಮುಲೇಟ್ ಆಗಿರುತ್ತೆ ಅದೆಲ್ಲ ರಿಮೂವ್ ಮಾಡ್ಕೋತಾ ಹೋಗ್ತೀವಿ. ಆವಾಗ ಅವ್ರಿಗೆ ರಿಲೀಫ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಟ್ರೀಟ್ಮೆಂಟ್ಸ್ ಎಲ್ಲ ವಿತಿನ್ 10 ಸಿಟ್ಟಿಂಗ್ಸು ಅವ್ರಿಗೆ ಬಹಳ ಆರಾಮಾಗಿ ಬಹಳ ರಿಲೀಫ್ ಆಗಿಬಿಡುತ್ತೆ. ಆಮೇಲೆ ನಾವು ಅವ್ರಿಗೆ ರೇಖಿ ಸೆಲ್ಫ್ ಹೀಲಿಂಗ್ ಹೇಳ್ಕೊಡ್ತೀವಿ. ಹೇಗೆ ಡಾಕ್ಟ್ರು ಸರ್ಜರಿ ಮಾಡಿ ಆದಮೇಲೆ ಮನೆಗೆ ಹೋಗುವಾಗ ಟ್ಯಾಬ್ಲೆಟ್ಸ್ ಕೊಡ್ತಾರೆ ನೋಡಿ, 3 ಹೊತ್ತು ತೊಗೊಳ್ಳಿ ಅಂಥೇಳಿ, ಆ ಥರ ನಾವು ರೇಖಿ ಸೆಲ್ಫ್ ಹೀಲಿಂಗ್ ಅಂತ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಂಥದ್ದು ಹೇಳ್ಕೊಡ್ತೀವಿ. ಅದನ್ನು ಅವರು ಡೈಲಿ ರೆಗ್ಯುಲರ್ ಆಗಿ ಮನೇಲಿ ಪ್ರಾಕ್ಟೀಸ್ ಮಾಡ್ಕೋತಾ ಹೋದರೆ ಓವರ್ ಎ ಪೀರಿಯಡ್ ಅವ್ರಿಗೆ ಸಂಪೂರ್ಣವಾಗಿ ಎಲ್ಲ ವ್ಯಾನಿಷ್ ಆಗಿಬಿಡುತ್ತೆ. ಮತ್ತು ಯಾವುದು ರಿಪೀಟ್ ಆಗೋದಿಲ್ಲ. ಅಂದರೆ ಒಂದು ಸತಿ ಕಂಪ್ಲೀಟಾಗಿ ಹೀಲ್ ಆಗಿಬಿಟ್ರೆ ಮತ್ತೆ ಅದು ಕಾಣಿಸ್ಕೊಳ್ಳಲ್ಲ.